ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. 48 ಗಂಟೆಯಲ್ಲಿ ಎರಡನೇ ಬಾರಿಗೆ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗಿದ್ದಾರೆ. ಇಷ್ಟೆಲ್ಲ ಪವರ್ ಫೈಟ್ ನಡುವೆಯೂ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ನೋಡ್ತಾ ಇದ್ವಿ ಶಿಡ್ಲಘಟ್ಟದಲ್ಲಿ, ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಮಾರುಕಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕಾರ್ಯಕ್ರಮ, ಹೊಸ ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಇಬ್ರು ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ. ಇಬ್ರು ಕೂಡ ಕಾಮ್ ಆಗಿರೋ ತರ ಕಾಣಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ. ವೇದಿಕೆ ಮೇಲೆ, ಒಂದೇ ವೇದಿಕೆ ಮೇಲೆ ಇಬ್ರು ಕೂಡ ಕಾಣಿಸಿಕೊಂಡಿದ್ದಾರೆ. ಬಹಳ ಏನ್ ಟೆನ್ಷನ್ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಅವರ ಮುಖದಲ್ಲಿ. ಒಳಗಡೆ ಇನ್ನೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಮಾರುಕಟ್ಟೆ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಪಾಲ್ಗೊಂಡಿದ್ದಾರೆ. ಡಿಕೆಶಿ ಎಂಟರ್ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಡಿಕೆ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಬಹಳ ಕಾಮ್ ಆಗಿ ಕೂಲ್ ಆಗಿ ಇದ್ದಾರೆ. ರಾಜಕೀಯ ಸನ್ನಿವೇಶ ಇಷ್ಟೊಂದು ನಿರ್ಣಾಯಕ ಆಗಿರುವ ಸನ್ನಿವೇಶದಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿರೋದು ಸಾಕಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಶಿಡ್ಲಘಟ್ಟದಲ್ಲಿಯೂ ಕೂಡ ಡಿಕೆಶಿ ಮುಂದಿನ ಸಿಎಂ ಘೋಷಣೆ ಕೇಳಿ ಬಂದಿದೆ. ಡಿಕೆಶಿ ವೇದಿಕೆಗೆ ಬರ್ತಾ ಇದ್ದ ಹಾಗೇನೆ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ. ಡಿಕೆ ಅಂತ ಡಿಕೆಶಿ ಅಭಿಮಾನಿಗಳು ಜಯಘೋಷ ಮುಂದುವರೆಸಿದ್ದಾರೆ. ಶಿಡ್ಲಘಟ್ಟದಲ್ಲಿ ಡಿಕೆ ಶಿವಕುಮಾರ್ ವೇದಿಕೆಗೆ ಬಂದ ಸ್ಟೈಲ್ ಕೂಡ ಭಾರಿ ಭರ್ಜರಿಯಾಗಿತ್ತು. ಅಲ್ಲಿ ಅವರ ಅಭಿಮಾನಿಗಳ ಜಯಘೋಷದ ನಡುವೆ ಬಹಳ ಕಾನ್ಫಿಡೆಂಟ್ ಆಗಿ ನಡ್ಕೊಂಡು ಬಂದು ಜನಗಳತ್ತ ಕೈ ಬೀಸಿದ್ರು. ಆನ್ ದ ಅದರ್ ಹ್ಯಾಂಡ್ ಸಿದ್ದರಾಮಯ್ಯ ಕೂಡ ಬಹಳ ಕಾಮ್ ಆಗಿ ಇದ್ದಾರೆ. ಇಬ್ರು ಕೂಡ ಏನು ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇಲ್ಲ. ಇಬ್ರು ಕೂಡ ಕೂಲ್ ಆಗಿರುವಂತದ್ದು ಕಾಣಿಸ್ತಾ ಇದೆ. 48 ಗಂಟೆಯಲ್ಲಿ ಮೊನ್ನೆ ಮತ್ಸ್ಯ ಮೇಳದಲ್ಲಿ ಇಬ್ರು ಕೂಡ ಭಾಗಿಯಾಗಿದ್ರು. ಇವತ್ತು ರೇಷ್ಮೆ ಮಾರುಕಟ್ಟೆ ಉದ್ಘಾಟನೆಯ ಸಮಾರಂಭ. ಮೊನ್ನೆ ಇಬ್ರು ಕೂಡ ಮಾತನಾಡ್ಕೊಳ್ತಾ ಇದ್ರು. ಇವತ್ತು ಇಬ್ರು ಕೂಡ ಕೂಲ್ ಆಗಿ ಕಾಮ್ ಆಗಿ ಇದ್ದಾರೆ. ಬಟ್ ಅಷ್ಟೊಂದೇನು ಅವರಿಬ್ರು ಒಬ್ರಿಗೊಬ್ರು ಮಾತನಾಡ್ತಾ ಇರುವಂತದ್ದೇನು ಕಂಡು ಬರ್ತಾ ಇಲ್ಲ. ಇಬ್ರು ಒಂದೇ ಕಾರ್ಯಕ್ರಮದಲ್ಲಿ ಪಕ್ಕದಲ್ಲೇ ಕುರ್ಚಿ ಹಾಕಿಸ್ಕೊಂಡು ಕೂತಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಪವರ್ ಫೈಟ್ ನಡುವೆ ಇಬ್ರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸಾಕಷ್ಟು ಜನ ಅತಿಥಿಗಳಿದ್ದಾರೆ. ಇಷ್ಟೆಲ್ಲ ರಾಜಕಾರಣದ ಫೈಟ್ನ ಹೊರತಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಇವತ್ತು ಶಿಡ್ಲಘಟ್ಟದ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ ಮನೆಯಿಂದ ಎಲ್ಲೂ ಹೊರಗಡೆ ಬಂದಿರಲಿಲ್ಲ. ಅಂದ್ರೆ ಮಾಧ್ಯಮಗಳಿಗೆ ಸಿಕ್ಕಿರಲಿಲ್ಲ ಅಥವಾ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಬಹಳ ಸೈಲೆಂಟ್ ಆಗಿದ್ರು. ಮೊನ್ನೆ ಮತ್ಸ್ಯ ಮೇಳದಲ್ಲಿ ಮಾತನಾಡಿದ್ರು. ಮತ್ಸ್ಯ ಮೇಳದಲ್ಲಿ ಮಾತನಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೀನು ಹಿಡಿಯೋದು ಬೇರೆ ವಿಚಾರ, ಮೀನು ಸಾಕಾಣಿಕೆ ಬೇರೆ ವಿಚಾರ, ಮೀನು ಮಾರಾಟ ಮಾಡೋದೇ ಬೇರೆ ವಿಚಾರ. ಸೊ ನಾನು ಮೀನು ಹಿಡಿಯುವ ಕಲೆಯನ್ನು ಕೂಡ ಕಲಿತಿದ್ದೆ ಅಂತ ತಮ್ಮ ಅನುಭವಗಳನ್ನ ನೆನಪು ಮಾಡ್ಕೊಂಡಿದ್ರು. ಸೊ ಇವತ್ತು ಏನ್ ಮಾತನಾಡ್ತಾರೆ ಇಬ್ರು ಕೂಡ, ಭಾಷಣದಲ್ಲಿ ಏನ್ ಮಾತನಾಡ್ತಾರೆ, ಭಾಷಣ ಮುಗಿದು ಅಲ್ಲಿಂದ ಹೊರಟ್ರೆ ಅಲ್ಲಿ ಮಾಧ್ಯಮದವರು ಇರ್ತಾರೆ, ಅಲ್ಲೇನ್ ಮಾತನಾಡ್ತಾರೆ, ಅವರ ನಡವಳಿಕೆ ಹೇಗಿರುತ್ತೆ, ಉದ್ದಕ್ಕೂ ಕೂಡ ಕ್ಯಾಮೆರಾ ಕಣ್ಣುಗಳು ಡೆಫಿನೆಟ್ಲಿ ಇವರಿಬ್ಬರನ್ನ ಫಾಲೋ ಮಾಡ್ತವೆ. ಯಾಕಂತಂದ್ರೆ ಜನಕ್ಕೆ ರಾಜಕೀಯ ಅಂದ್ರೆ ಬಹಳ ಇಂಟ್ರೆಸ್ಟ್ ನೋಡಿ. ಸೊ ಹಾಗಾಗಿ ಇವರ ಬಿಹೇವಿಯರ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನುವಂತ ಕುತೂಹಲ ಜನಕ್ಕೆ ಇದ್ದೇ ಇರತ್ತೆ. ಶಿಡ್ಲಘಟ್ಟದಲ್ಲಿ ರೇಷ್ಮೆ ಮಾರುಕಟ್ಟೆ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ರು ಒಂದೇ ವೇದಿಕೆ ಹಂಚಿಕೊಂಡಿರೋದನ್ನ ಕಾಣಬಹುದಾಗಿದೆ. ಮೊನ್ನೆ ಮತ್ಸ್ಯ ಮೇಳದಲ್ಲಿ ಪಾಲ್ಗೊಂಡಾಗ ಬಹಳ ಹಾರ್ದಿಕವಾಗಿ ಇಬ್ರು ಒಟ್ಟಿಗೆ ನಡ್ಕೊಂಡ್ರು. ಇವತ್ತು ಅಷ್ಟೊಂದು ಹಾರ್ಮೋನಿ ಏನು ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ಇಬ್ಬರ ಮುಖದಲ್ಲೂ ಟೆನ್ಷನ್ ಇಲ್ಲ. ಆರಾಮಾಗಿ ಕೂಲಾಗಿ ಕಾಮ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ನಗುಮುಖದಲ್ಲಿರೋದನ್ನ, ಹಸನ್ಮುಖಿಯಾಗಿರೋದನ್ನ ಗಮನಿಸಬಹುದು. ಅಲ್ಲಿ ಡಿಕೆ ಅಂತ ಅಭಿಮಾನಿಗಳು ಜಯಘೋಷ ಕೂಡ ಹಾಕಿದ್ದಾರೆ.
ಆಲ್ರೆಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಮುನ್ನ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳಿಗೆ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್. ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಲ ಸರ್, ಬಹುತೇಕ ಶಾಸಕರು ವ್ಯಕ್ತಪಡಿಸ್ತಿದ್ರು ಕೆಲವರು. ಅದಕ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದರಂತ ಮಾಡ್ತಾರೆ. 2.5 ವರ್ಷ ತುಂಬಿದ ಮೇಲೆ ಆದ್ಮೇಲೆ ಬಿಟ್ಕೊಡ್ಬೇಕು ಅನ್ನೋ ಮಾತಿತ್ತು. ಅದಕ್ಕೆ ವಿಚಾರ ಸುಳ್ಳು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಂತೆ ನಡ್ಕೊಳ್ಳಿ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್. ಹೈಕಮಾಂಡ್ ಅಂತ ಹೇಳೋದ್ರ ಮೇಲೆ ಪುನಃ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಲ ಸರ್, ಬಹುತೇಕ ಶಾಸಕರು ವ್ಯಕ್ತಪಡಿಸ್ತಿದ್ರು ಕೆಲವರು. ಅದಕ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು 4-5 ತಿಂಗಳ ಹಿಂದೆ ರೀಸಫಲ್ ಮಾಡಲಿಕ್ಕೆ ಹೋಗಿದ್ದೆ. ಅವ್ರು ಏನಂತ ಹೇಳಿದ್ರು, ಮಾಡುವಂತ ಹೇಳಿದ್ರು. ಈಗ 5 ತಿಂಗಳಿದೆ. ಆಮೇಲೆ ನಾನು ಹೇಳಿದೆ 2.5 ವರ್ಷ ತುಂಬಲಿ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಗೊತ್ತಾಯ್ತಾ? ಈಗ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದರಂತ ಮಾಡ್ತಾರೆ. 2.5 ವರ್ಷ ತುಂಬಿದ ಮೇಲೆ ಆದ್ಮೇಲೆ ಬಿಟ್ಕೊಡ್ಬೇಕು ಅನ್ನೋ ಮಾತಿತ್ತು. ಅದಕ್ಕೆ ವಿಚಾರ ಸುಳ್ಳು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದಂತೆ ನಡ್ಕೊಳ್ಳಿ. ನಮ್ಮಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ಡಿಕೆಶಿ ಅವರು ಸಿಎಂ ಆಗ್ತಾರೆ ಸರ್. ಬಹಳ ಕಾಮ್ ಆಗಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಏನ್ ಹೇಳುತ್ತೋ ಹಂಗ್ ಮಾಡ್ತೀವಿ, ಹೈಕಮಾಂಡ್ ನಾನೇ ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ರು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಮೊನ್ನೆವರೆಗೂ ನಾನೇ 5 ವರ್ಷ ಸಿಎಂ ಆಗಿರ್ತೀನ್ರಿ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಂತಹ ಸಿದ್ದರಾಮಯ್ಯ ಇವತ್ತು ಹೈಕಮಾಂಡ್ ಇದೆ, ಹೈಕಮಾಂಡ್ ಏನ್ ಹೇಳುತ್ತಾ ಹಾಗೆ ಮಾಡ್ತೀವಿ, ಮುಂದುವರಿರಿ ಅಂದ್ರೆ ಮುಂದುವರಿತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಅವರ ಎಕ್ಸ್ಪ್ರೆಷನ್ ಅಲ್ಲಿ ಶಿಫ್ಟ್ ಕಾಣ್ತಾ ಇದೆ ಅಂತ. ಏನ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಸುರೇಶ್? ಲಕ್ಷ್ಮಿ, ಕಳೆದ 48 ಗಂಟೆಗಳಲ್ಲಿ ಅವಧಿಯಲ್ಲಿ ಇದು 2ನೇ ಬಾರಿಗೆ ಡಿಸಿಎಂ ಮತ್ತೆ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಮುಖಾಮುಖಿಯಾಗಿರ್ತಕ್ಕಂಥ ಒಂದೇ ವೇದಿಕೆಯಲ್ಲಿ. ಆದ್ರೆ ಎಲ್ಲಿಯೂ ಕೂಡ ಒಂದು ಏನು ವೇದಿಕೆಗೆ